ಹಾಯ್ ಜಗದೀಶ್, ನಿಮ್ಮ ಬಗ್ಗೆ ಒಂದು ಚಿಕ್ಕದಾಗಿ ಇಂಟ್ರೊಡಕ್ಷನ್ ಕೊಡ್ತೀರಾ? ಹಲೋ ಮೇಡಮ್, ನನ್ನ ಹೆಸರು ಜಗದೀಶ್ ಅಂತ. ನಾವು ಚಿಕ್ಕಬಳ್ಳಾಪುರ ಕಡೆಯಿಂದ ಬಂದಿದ್ದೀವಿ. ನಾನು ITI ಮತ್ತು ಡಿಪ್ಲೊಮಾನ ಓದಿದ್ದೀನಿ. ITI ಬಂದುಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದೀನಿ. ಡಿಪ್ಲೊಮಾ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ SJP ಕಾಲೇಜಲ್ಲಿ ಮಾಡಿದ್ದೀನಿ. ಈ ಸದ್ಯಕ್ಕೆ ಏನು ಮಾಡ್ಕೊಂಡಿದ್ದೀರಾ? ಇವಾಗ ಸದ್ಯಕ್ಕೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. AV ಎಲೆಕ್ಟ್ರಾನಿಕ್ಸ್ ಅಂತ ಏರೋಸ್ಪೇಸ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಾಡ್ತಾಯಿದ್ದೀವಿ ಮೇಡಮ್. ನೀವು ನಾನ್ IT ಫೀಲ್ಡಿಂದ IT ಫೀಲ್ಡ್ಗೆ ಯಾಕೆ ಹೋಗ್ಬೇಕಂತ ಅನ್ಕೋತಾ ಇದ್ದೀರಾ? ನಮಗೆ ಇಂಟ್ರೆಸ್ಟ್ ಬಂದುಬಿಟ್ಟು ಹ್ಯಾಕಿಂಗ್ ಮತ್ತು ವೆಬ್ ಡೆವಲಪ್ಮೆಂಟು ಮತ್ತು ಎಡಿಟಿಂಗಲ್ಲಿ ಇಂಟ್ರೆಸ್ಟ್ ಇದೆ. ಹ್ಯಾಕಿಂಗ್ ಮತ್ತು ವೆಬ್ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ವೆಬ್ ಡೆವಲಪ್ಮೆಂಟ್ ಕೋರ್ಸ್ ಬರಲೇಬೇಕು. ಅದರಿಂದ ನಾವು ನಾನ್ ITIಯಿಂದ ITIಗೆ ಶಿಫ್ಟ್ ಆಗೋಕ್ಕೆ ನಾನು ಇದಾಗಿದ್ದೇನೆ. ನೀವು ಆನ್ಲೈನ್ ಕ್ಲಾಸಸ್ನ ಯಾಕೆ ಚೂಸ್ ಮಾಡಿದ್ರಿ ಆಫ್ಲೈನ್ ಕ್ಲಾಸಸ್ ಬಿಟ್ಬಿಟ್ಟು? ನಮ್ಮದು ವರ್ಕ್ ಪ್ರೊಫೆಷ್ನಲಾಗಿ ಇದೀವಿ ಇವಾಗ ಆಲ್ರೆಡಿ. ನಾವು ಕೆಲಸ ಮಾಡ್ತಾ ಇರೋದಕ್ಕೋಸ್ಕರ ನಮಗೆ ಆಫ್ಲೈನಿಗಿಂತ ಆನ್ಲೈನೇ ಬೆಸ್ಟ್ ಅನಿಸುತ್ತೋ, ಅದರಿಂದ ನಾನು ಆನ್ಲೈನೇ ತೊಗೊಂಡಿದ್ದೀನಿ ಮೇಡಮ್. ಎಂಟ್ರಿ ಆ್ಯಪಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಹೇಳ್ಕೊಡ್ತಾರಲ್ವಾ, ಇದರಿಂದ ನಿಮ್ಗೇನು ಅಡ್ವಾಂಟೇಜ್ ಆಯಿತು? ಕನ್ನಡದಲ್ಲಿ ಹೇಳೋದ್ರಿಂದ ನಮಗೆ ಈಸಿಯಾಗಿ ಅರ್ಥ ಆಗ್ತೈತೆ. ನಾವು ಅರ್ಥ ಮಾಡ್ಕೊಂಡಿದ್ದರಿಂದ ಮತ್ತು ಇಂಗ್ಲೀಷಲ್ಲೂ ಹೇಳ್ತಾ ಇರೋದಕ್ಕೋಸ್ಕರ ನಾವು ಆರಾಮಾಗಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಾವು ಮುಂದೆ ಫ್ಯೂಚರಲ್ಲಿ ಮಾರ್ಕ್ ಇಂಟರ್ವ್ಯೂಸಲ್ಲಿ ಈಸಿಯಲ್ಲಿ ಅಟೆಂಡ್ ಆಗ್ಬೋದು. ಇಲ್ಲಿ ಸ್ಪೋಕನ್ ಇಂಗ್ಲೀಷ್ ಸೆಷನ್ಸ್ ಮತ್ತು ಸಾಫ್ಟ್ ಸ್ಕಿಲ್ ಸೆಷನ್ಸ್ ಎರಡೂ ಇರುತ್ತಲ್ವಾ, ಇದರಿಂದ ನಿಮ್ಗೆ ಹೇಗೆ ಯೂಸ್ ಆಯಿತು? ನಾವು ಇವಾಗ ಯಾರ ಹತ್ರ ಕನ್ವರ್ಜೇಷನ್ ಮಾಡಬೇಕಾದ್ರೆ ನಮಗೆ ಎಲ್ಲಾದ್ರೂ ಕನ್ನಡ ಅನ್ನೋದು ಕಂಫರ್ಟೇಬಲ್ ನಮ್ಮ ಕರ್ನಾಟಕದಾಗಾದರೆ ಇರುತ್ತೆ, ಬಟ್ ಬೇರೆ ಕಡೆ ಹೋದಾಗ ಇರಲ್ವಲ್ಲ ಮೇಡಮ್. ಅದರಿಂದ ನಮಗೆ ಇಂಗ್ಲೀಷಾಗಿ ಚೆನ್ನಾಗಿ ಮಾತಾಡೋದಕ್ಕೆ ಎಲ್ಲ ಹೆಲ್ಪ್ಫುಲ್ ಆಗ್ತಾಯಿದೆ ಮೇಡಮ್. ಸ್ಪೋಕನ್ ಇಂಗ್ಲೀಷ್ ಆಗಲಿ, ಕೋಡಿಂಗ್ ಆಗಲಿ, ಮತ್ತು ಎಕ್ಸ್ಪೋರ್ಟ್ಸ್ ಆಗಲಿ ಚೆನ್ನಾಗಿ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆ ಎಂಟ್ರಿ ಆ್ಯಪ್ ಬಗ್ಗೆ ಹೇಗೆ ಗೊತ್ತಾಯಿತು? ನಾನು ಈ ಥರ ವೆಬ್ ಡೆವಲಪ್ಮೆಂಟ್ ಹ್ಯಾಕಿಂಗ್ ಇಂಟ್ರೆಸ್ಟಿಂದ ಚೇಂಜ್ ಆಗಬೇಕಂತ ಗೂಗಲಲ್ಲಿ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಸರ್ಚ್ ಮಾಡ್ತಿದ್ದೆ. ನನಗೆ ಸ್ವಲ್ಪ ವಿಡಿಯೋಗಳಲ್ಲಿ ನೋಡಿದಾಗ ನಿಮ್ಮದೇ ಎಂಟ್ರಿ ಅನ್ನೋದನ್ನು ನನಗೆ ಯೂಸ್ಫುಲ್ ಅಂತ ಗೊತ್ತಾಯಿತು. ಅದರಿಂದ ನಾನು ಎಂಟ್ರಿಗೆ ಬಂದೆ. ನೀವು ಎಂಟ್ರಿ ಆ್ಯಪ್ನ ಜಾಯ್ನ್ ಆಗಾದ್ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಪ್ರಾಜೆಕ್ಟ್ ಆಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ಚೆನ್ನಾಗಿದೆ ಮೇಡಮ್. ನಮಗೆ ಕ್ಲಾಸಸ್ ಆಗಲಿ ಮತ್ತು ಪ್ರಾಜೆಕ್ಟ್ಸ್ ಆಗಲಿ ಈಸಿಯಾಗಿ ನಾವು ಮಾಡ್ತಾಯಿದ್ದೀವಿ. ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗೋ ಥರ ಸರ್ ಅವರು ಹೇಳ್ತವ್ರೆ, ಮೆಂಟರ್ ಹೇಳ್ತವ್ರೆ. ನಾವು ಅದರಿಂದ ನಾವು ಈಸಿಯಾಗಿ ಮಾಡ್ತಾಯಿದ್ದೀವಿ. ಕ್ಲಾಸಸ್ಸು ಚೆನ್ನಾಗಿ ನಡೀತೈತೆ ಮೇಡಮ್. ಮಿನಿ ಪ್ರಾಜೆಕ್ಟ್ಸು ನಮಗೂ ಟಾಸ್ಕ್ ಮುಖಾಂತರ ಕೊಡ್ತಾಯಿದ್ದಾರೆ, ಅವನ್ನ ಮಾಡ್ತಾಯಿದ್ವಿ. ನಾವು ಓನಾಗೂ ಮಾಡ್ತಾಯಿದ್ವಿ. ಸೊ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ನ ಈ ಕೋರ್ಸ್ಗೆ ರೆಫರ್ ಮಾಡ್ತೀರಾ? ಖಂಡಿತವಾಗ್ಲೂ ಮಾಡ್ತೇವೆ ಮೇಡಮ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ಜಗದೀಶ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್.